ನಿರಂಜನ್ ಹೇಳ್ತಾ ಇರ್ತೀನಿ, ನಿರಂಜನ್ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನೀವೇ ಅಂತ. ಅದನ್ನ ಆರೈಕೆ ಆದಷ್ಟು ಬೇಗ ಈಡೇರಲಿ, ಒಳ್ಳೇದಾಗಲಿ. ನೀವು ಎಲ್ರಿಗೂ ನಮಸ್ಕಾರ ಸರ್. ನಾನೇನು ಮಾತಾಡಲಿ, ಎಲ್ಲ ಹಿರಿಯರಿದ್ದಾರೆ ಇಲ್ಲಿ ಮುಂದೆ ನಾನು ಮಾತಾಡೋದು ಸರಿ ಹೋಗಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವೆರಿ ಹಾರ್ಡ್ ವರ್ಕರ್, ಬಟ್ ಅಷ್ಟೇ ಏನೋ ಒಂದು ಲವ್ ಇರೋವಂಥ ಪರ್ಸನ್ ಅಂದರೆ ನಮ್ಮ ನಾಗು ಸರ್. ಯಾಕಂದರೆ ಈ ಸಿನಿಮಾ ಮುಖಾಂತರನೇ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಎಷ್ಟು ಪ್ರೀತಿ ಮಾಡಿದ್ದೀರ ಸರ್ ಈ ಸಿನಿಮಾನ ನೀವು. ಅಷ್ಟೇ ಪ್ರೀತಿ ಜನ ನಿಮಗೆ ಕೊಡ್ತಾರೆ ಈ ಸಿನಿಮಾ ಮುಖಾಂತರ. ಹಾಗೂ ಕಿಟಿ ಸರ್, ನಾನೇನು ಹೇಳಿ, ಬಿಗ್ ಫ್ಯಾನ್ ಆಬ್ವಿಯಸ್ಲಿ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೂ ಮ್ಯಾಮ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಆ್ಯಂಡ್ ದ ಬೆಸ್ಟ್ ಹೀರೋಯಿನ್ ನಮ್ಮ ಇಂಡಸ್ಟ್ರಿಗೆ. ಸೊ ಲವ್ ಯು ಮ್ಯಾಮ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮಿಬ್ಬರು ಕೂಡ ಈ ಸಿನಿಮಾ ಮುಖಾಂತರ. ಆಲ್ರೆಡಿ ನಮ್ಮ ಕನ್ನಡ ಜನತೆ UI ಮ್ಯಾಕ್ಸ್ ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ. ಜಾನ್ವರಿಲಿ ಸಂಜು ವಿತ್ ಗೀತಾ 2 ಸ್ಟಾರ್ಟಿಂಗ್ಗೆ ಸೂಪರ್ ಹಿಟ್, ಅದಾದ್ಮೇಲೆಲ್ಲ ಫಾಲೋ ಅಪ್ ಅಲ್ಲಿ ಎಲ್ಲ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಸರ್. ಆಲ್ ದ ಬೆಸ್ಟ್ ನಿಮಗೆ. ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ಆಲ್ ದ ಬೆಸ್ಟ್ ಸರ್. ಹೀಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇರಿ. 2 ನಿಲ್ಬಾರ್ದು, 3, 4 ಎಲ್ಲ ಬರಲಿ. ಲವ್ ಸ್ಟೋರಿ ಯಾವತ್ತೂ ನಿಲ್ಲಲ್ಲ, ಹಂಗೆ ಸಿನಿಮಾ ಕೂಡ ನಿಲ್ಬಾರ್ದು, ನಡೀತಾ ಇರಲಿ ಸರ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ನಿರಂಜನ್. ಐ ಹ್ಯಾವ್ ಎ ಕ್ವಶನ್. ಈಗ ನೆಕ್ಸ್ಟ್ ನಿಮ್ಮ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಓನೇ ನೀವು ಹೀರೋ, ಮ್ಯಾಮ್ ಹೀರೋಯಿನ್ ಆದ್ರೆ ಹೆಂಗಾಗತ್ತೆ? ಮ್ಯಾಮ್ ಹೀರೋಯಿನ್ ಅಂತ ಹೇಳಿದ್ರೆ ಹೆಂಗಂತಿದ್ದೀನಿ? ಫಸ್ಟ್ ಅವ್ರ ಡೇಟ್ಸ್ ತಗೊಳ್ಳಿ ಸರ್, ಅವ್ರು ಅಷ್ಟು ಬಿಸಿ. ಅವ್ರು 2 ವರ್ಷ ಇಲ್ಲ, ಅಕಸ್ಮಾತ್ ವಾಟ್ ಇಸ್ ಯುವರ್ ರಿಯಾಕ್ಷನ್? ಮಾಡೋಣ, ಅದಕ್ಕೇನಂತ. ಅಯ್ಯೋ, ಅದಕ್ಕಿಂತ ಭಾಗ್ಯ ಬೇರೆ. ಸೊ ಭಾಗ್ಯ, ಇಟ್ ಇಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೇಷ್, ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಸಂಜು ವಿತ್ ಗೀತಾ ಪಾರ್ಟ್ 2 ಅಂದಾಗ ಫಸ್ಟ್ ಫಿಲಮ್ ಒಂದು ಸೂಪರ್ ಹಿಟ್ಟು. ಸೆಕೆಂಡ್ ಫಿಲಮ್ ಪಾರ್ಟ್ 2 ಅನ್ಸ್ಕೊಂಡಾಗ ಯಾವಾಗ ಒಂದು ಕಾಡ ಕ್ವಶನ್ ಅಂತ ಹೇಳಿದ್ರೆ, ಸೆಕೆಂಡ್ ಪಾರ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಕಂಟಿನ್ಯೂ ಅಲ್ಲಿಂದ ಸ್ಟೋರಿ ಅಲ್ಲಿಂದ ಮಾಡ್ತೇವೆ ಗೊತ್ತಾಗಲ್ಲ. ಸೊ ಐ ವಾಸ್ ವೇಟಿಂಗ್ ಏನು ನಡೀತಾ ಇದೆ ಅಂತ. ಬಟ್ ಇವತ್ತು ವಿಜುವಲ್ಸ್ ಸಾಂಗ್ಸ್ ನೋಡಿದಾಗ ತುಂಬ ಇಷ್ಟ ಆಗ್ತಾ ಇದೆ. DOP ಸತ್ಯ ಹೆಗಡೆ ಸರ್ ಅಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಕವಿಗಳು ಅಂತ ಸ್ಪೆಷಲ್ ಮೆನ್ಷನ್ ಯಾವಾಗಲೂ. ಯಾಕಂದರೆ ನನಗೊಂದು ತುಂಬ ಚೆನ್ನಾಗಿ ಗೊತ್ತು, ಎಲ್ಲಾದ್ರೂ ಪರ್ಸನಲಾಗಿ ತುಂಬ ನೋಡ್ತೀನಿ. ಸಿನಿಮಾದವ್ರಿಗೆ ನೀವು ಅನ್ಕೋತೀರಿ ಏನೋ ಬೇಕು ಅಂತ, ನಮಗೆ ಕಾಸು ಬರೀ ಊಟ ಮಾಡೋಕ್ಕೆ ಹಾಕೊಳ್ಳೋ ಬಟ್ಟೆಗೆ ಅಷ್ಟೇ ಬೇಕು. ಅದು ಬಿಟ್ಟರೆ ಯಾವಾಗಲೂ ಡೈರೆಕ್ಟರ್ ನೋಡಿದ್ರೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಂಬೋದೇನು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾಗಪ್ಪ ಅವ್ರದ್ದು. ಎರಡನೇ ಮಾತಿಲ್ಲ. ಯಾಕಂದರೆ ಫಸ್ಟ್ ಸಿನಿಮಾ ನಮ್ಮ ಪ್ರೊಡಕ್ಷನ್ ಅರಮನೆಯಲ್ಲಿ ಆಗಿದೆ. ಪ್ರತಿ ಸತಿ ನಾನು ನಂಬೋದೇನು ಅಂತ ಹೇಳಿದ್ರೆ, ಅವ್ರಿಗೆ ಕನ್ಸ್ಟೆಂಟ್ ನೋಡ್ತಾರೆ, ಅವ್ರನ್ನ ಬಿಡಬೇಕು ಫ್ರೀಯಾಗಿ, ಏನಾದ್ರು ಮಾಡಿ ನೀವು ಅಂತ. ಸೊ ಈ ಸಿನಿಮಾ ವಿಜುವಲ್ಸ್ ನೋಡ್ಬೇಕಾದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವತ್ತಿಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಹಾಕಿದೆ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟು ಪ್ರೊಡ್ಯೂಸರ್ಸ್ಗೋಸ್ಕರ, ಸೆಕೆಂಡು ನಾಗಪ್ಪ ಅವರು ಒಂಥರ ಫ್ಯಾಮಿಲಿ ಅವರು ನನಗೆ, ಜೊತೆಗೆ ಕಿಟ್ಟಪ್ಪ ಅವರು ಒಬ್ಬರು ಹೀರೋ. ಎಷ್ಟು ಸಿನಿಮಾ ರಿಲೀಸ್ ಆಗೋಕ್ಕೆ ಟೆನ್ಷನ್ ಇರ್ತಾರೆ ನಮ್ಗೆ ಗೊತ್ತಾಗುತ್ತೆ. ಸೈಡಿಗೆ ಬಂದು ಹೀರೋ ಆದ್ರೂ ಪಾಪ ಅದ್ರ ಜೊತೆ ಕುತ್ಕೊಂಡಲ್ಲಿ ಈ ಸಿನಿಮಾ ಹೆಂಗಿದೆ ಅಣ್ಣ ಅಂತ ಹೇಳಿದೆ, ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಐ ನೋ ದಟ್ ಯು ವಿಶಿಂಗ್, ಐ ರಿಯಲಿ ವಿಶ್ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಜೊತೆಗೆ ರಚಿತಾ ಅವರು ನನಗೆ ಹಳೆ ಪರಿಚಯ, ಅವ್ರ ತಂದೆ ನನಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ರು. ಸೊ ಅವರು ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾಗೆ. ಇದು ನಮ್ಮ ಕನ್ನಡ ಸಿನಿಮಾ, ನಾವು ಮಾಡೋದು ಸಿನಿಮಾ ನಿಮ್ಮೆಲ್ಲ ಎಂಟರ್ಟೈನ್ ಮಾಡೋಕ್ಕೆ. ದಯವಿಟ್ಟು ಎಲ್ಲರಿಗೂ ತಿಳಿಸಿ, ತುಂಬ ಒಳ್ಳೆ ಹಾಡುಗಳಿದೆ, ತಿಳಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಜನವರಿ 10ನೇ ತಾರೀಕು ಖಂಡಿತವಾಗಿ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸಪೋರ್ಟ್ ಇರಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಶ್ರೇಯಸ್. ಈ ಒಂದು ವೇದಿಕೆಯಿಂದ ನಾವು ತುಂಬ ಹೃದಯದಿಂದ ಹರಿಸ್ತೀವಿ. ನೀವು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸ್ಟಾರ್ ಆಗಿ ಮೆರಿಬೇಕು, ಬೆಳಿಬೇಕು ಅಂತ. ವಿ ಆಲ್ ವಿಶ್ ಯು ಅ ಫ್ಯಾಂಟಾಸ್ಟಿಕ್ ಫ್ಯೂಚರ್. ಆ್ಯಂಡ್ ಒಂದು ಸಣ್ಣ ಬ್ರೇಕ್, ಎಲ್ಲರೂ ಕೇಳ್ಕೋಗೋಣ. ಜಸ್ಟ್ ಗಿವ್ ಮಿ 1 minute. ಥ್ಯಾಂಕ್ ಯು. ಸೊ ಎಲ್ಲರೂ ಕೇಳ್ತಾ ಇದ್ರು ಈ ಸಿನಿಮಾ ಟ್ರೈಲರ್ ಯಾವಾಗ. ಸೊ ಈ ಸಿನಿಮಾದಲ್ಲಿ ಟ್ರೈಲರ್ನ ಬಿಡುಗಡೆ ಮಾಡೋದಿಲ್ಲ ಅಂತ ನಾವು ಮುಂಚೆನೇ ಡಿಸೈಡ್ ಮಾಡಿದ್ವಿ. ಸಿನಿಮಾ ಸಾಂಗ್ ಕಂಟೆಂಟ್ ನೋಡಿದ್ರಿ, ಭಾಳ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಇಟ್ಸ್ ಲುಕಿಂಗ್ ಲೈಕ್ ಹಿಂದಿ ಸಿನಿಮಾ ಥರ ಅಂತಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದಷ್ಟನ್ನು ಮಾಡೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಛಲವಾದಿ ಕುಮಾರ್ ಅವರು ತುಂಬ ಸಪೋರ್ಟ್ ಮಾಡಿ ನಮಗೆ ಈ ಸಿನಿಮಾನ ಇಷ್ಟು ಚೆನ್ನಾಗಿ ಮೂಡಿಬರೋದಕ್ಕೆ ಅವರೇ ಮೇಜರ್ ಕಾರಣ. ಇದ್ರ ಜೊತೆಗೆ ಈ ಹಾಡುಗಳನ್ನು, ಈ ಮಳೆಯಂತೆ ಬಾ ಅಂತ ಹಾಡು ನೀವು ಕೇಳಿದ್ರಲ್ಲ, ನೋಡಿದ್ರಲ್ಲ, ಆ ಹಾಡು
ಶ್ರೇಯಾ ಘೋಷಲ್ ಅವರು ಆಡಬೇಕು ಅಂತ ನಮ್ಮ ಇಡೀ ಟೀಮ್ನ ಆಸೆ ಆಗಿತ್ತು. ಆ್ಯಂಡ್ ದಟ್ ವಾಸ್ ಕಂಪೋಸ್ಡ್ ಫಾರ್ ಅರ್ ಪಿಚ್ಚಿಂಗ್. ಒಬ್ಬ ಸಿಂಗರ್ ಪಿಚ್ಚಿಂಗ್ ನೋಡ್ಕೊಂಡೆ ನಾವು ಕಂಪೋಸ್ ಮಾಡೋದು, ಅವರೇ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಅವರು ತುಂಬ ಕನ್ನಡ ಹಾಡುಗಳನ್ನು ರಿಜೆಕ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮಲ್ಲೊಬ್ಬ ಶ್ರೇಯಾ ಘೋಷಲ್ನ ಹುಡುಕೋ ಕಾರ್ಯಕ್ರಮ, ಕೆಲಸ, ಕರ್ಮ, ಧರ್ಮ ಎಲ್ಲ ನಮ್ಮದಾಗಿ ಆ ಹಾಡನ್ನು ಅದ್ಭುತವಾಗಿ ಹಾಡಿದಂಥ ಸಂಗೀತ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸಿನಿಮಾನ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬಂದಿದೆ. ಸಂಜು ವೆಡ್ಸ್ ಗೀತಾ ಮೊದಲನೇ ಭಾಗ ತುಂಬ ಇಷ್ಟಪಟ್ಟಿದ್ದೆ ನಾನು. ಮೊದಲನೇ ಸಲ ಈ ಮಾತುಕತೆ ಬಂದಾಗ ಈ ಸಿನಿಮಾಗೆ ನಾನು ಭಾಗಿಯಾಗಬೇಕು ಅಂತಂದಾಗ ತುಂಬಾ ಖುಷಿ ಆಯಿತು. ಈ ಇಡೀ ತಂಡದ ಜೊತೆಗೆ ನಾನು ಭಾಗಿಯಾಗಿರೋದು ತುಂಬ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಂಜು ವೆಡ್ಸ್ಗಿಂತ ಪಾರ್ಟ್ 1 ಬಂದಾಗ ಸಿಂಗಲ್ ಆಗಿ ಹೋಗಿದ್ವಿ, ನೋಡಿದ್ರಿ ಅನ್ಸುತ್ತೆ. ಈಗ ದಂಪತಿಗಳಿಬ್ರು ಒಟ್ಟಿಗೆ ಸೇರಿ ಹೋಗೋಕೆ ರೆಡಿ ಆಗಿದ್ದೀರಾ ಅಲ್ವಾ? ಎಸ್, ಓಕೆ ಮ್ಯಾಮ್, ಪ್ಲೀಸ್ ಓವರ್ ಟು ಯು. ಎಸ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸ ವರ್ಷದಲ್ಲಿ ಒಂದು ಹೊಸತನನ ಇಟ್ಕೊಂಡು ನಮ್ಮ ಸಂಜು ವೆಡ್ಸ್ ಗೀತಾ ಅನ್ನೋ ಒಂದು ಹಳೆ ಫೇಮಸ್ ಬ್ರ್ಯಾಂಡ್ನ ಇವತ್ತು ಮತ್ತೆ ಏನೋ ಭಾಗ 2 ಆಗಿ ನಮ್ಮೆಲ್ಲರ ಎದುರುಗಡೆ ಲಾಂಚ್ ಮಾಡಿ ಇದನ್ನ ಒಂದು ಸೂಪರ್ ಡೂಪರ್ ಸಿನಿಮಾ ಆಗಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಡೋದಕ್ಕೆ ಅಂತ ಹೊರಟಿರೋ ನಮ್ಮ ನಾಗಶೇಖರ್ ಸರ್ ಆಗಿರ್ಬೋದು. ನಾನು ಹ್ಯೂಜ್ ಫ್ಯಾನ್ ಸರ್ ಆ್ಯಕ್ಚುಲಿ ನಿಮ್ಮ ಡೈರೆಕ್ಷನ್ಗೆ ಆಲ್ವೇಸ್. ಲೈಕ್ ಅವ್ರು ಮಾಡಿರೋ ಪ್ರತಿ ಒಂದು ಸಿನಿಮಾನೂ ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರು ಮಾಡುವಂಥ ಎಲ್ಲ ಸಿನಿಮಾದಲ್ಲೂ ಕೂಡ ಸಾಂಗ್ಸ್ ಅಂತೂ ಅದ್ಭುತ. ಸೊ ಈ ಸಿನಿಮಾದಲ್ಲೂ ಶ್ರೀಧರ್ ಸರ್ ಅವರು ಅದ್ಭುತವಾಗಿ ಸಾಂಗ್ಸ್ನ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ಕಿಟ್ಟಿ ಸರ್ ಆ್ಯಂಡ್ ರಚಿತಾರಾಮ್ ಅವ್ರನ್ನ ನಾನು ನಿಜವಾಗ್ಲೂ ಈ ಒಂದು ಏನೋ ಸಿನಿಮಾ ಮುಖಾಂತರ ಒಟ್ಟಿಗೆ ನೋಡೋದಕ್ಕೆ ನಿಜವಾಗ್ಲೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಏನೋ ನಾವು ಕೂಡ ಆ್ಯಂಡ್ ನನ್ನ ಹಸ್ಬೆಂಡ್ ಕಡೆಯಿಂದ ನಾನು ಕೂಡ ಈ ಸಿನಿಮಾದಲ್ಲಿ ಪಾರ್ಟ್ ಆಗೋದಕ್ಕೆ ಅವಕಾಶ ಆಯಿತು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ನಿಜವಾಗ್ಲೂ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕೂಡ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ನೋಡಿ, ಹಾಗೆ ಸಂಜು ವೆಡ್ಸ್ ಗೀತಾ ಮೊದಲನೇದನ್ನ ಯಾವ ರೀತಿ ನೀವು ಸೂಪರ್ ಡೂಪರ್ ಹಿಟ್ ಮಾಡಿದ್ರಿ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಜೊತೆಗೆ ಈಗ ಸಾಂಗ್ ಲಾಂಚ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲಿದೆ. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಫಾರ್ ಶ್ಯೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ.